ಹೀಗ್ ಕರ್ಕೊಂಡ್ ಬಂದ್ರಲ್ಲ ಆಂಟಿ, ಇವತ್ತ ಭಾಗ್ಯ ಕೊಂಬು ಮುರಿದು ಕೊಬ್ಬಿಳಿಸ್ತಿದ್ದೆ ನಾನು. ಮನೀಷಾ, ಇದೇನ್ ಮಾಡ್ತಿದ್ಯಾ? ನೀವೇ ನೋಡಿದ್ರಲ್ಲ ಆಂಟಿ, ನಾಳೆನೋ ನಾಡಿದ್ದೋ ದೂರ ಆಗೋವನ್ನ ಹಿಡ್ಕೊಂಡು ನನ್ ಗಂಡ ನನ್ ಬದುಕು ಅಂತ ಏನೇನೋ ಡೈಲಾಗ್ ಹೊಡಿತಿದ್ದಾಳೆ. ಇದೇ ನಾನ್ ಬೇಡ ಅನ್ನೋದು. ನಿನ್ ಬೇಕು ಅಂದ್ರೆ ಭಾಗ್ಯನ್ ಮೇಲೆ ಎಷ್ಟು ಕೋಪ ಆದ್ರೂ ತೋರಿಸ್ಕೊ, ಅವಳ ಮೇಲೆ ಎಷ್ಟು ಪ್ರಯೋಗ ಬೇಕಾದ್ರೂ ಮಾಡ್ಕೊ. ಆದ್ರೆ ಮಿತ್ರಂಗೆ ಕೋಪ ಬರೋ ತರ ಅಲ್ಲ. ನೀನು ಮಿತ್ರಂಗೆ ಕೋಪ ಬರೋ ತರ ನಡ್ಕೊಂಡ್ರೆ ಭಾಗ್ಯನ ಮಿತ್ರಂಗೆ ಎಷ್ಟು ದೂರ ಮಾಡ್ತಿದ್ಯೋ, ನೀನು ಕೂಡ ಮಿತ್ರಂಗೆ ಅಷ್ಟೇ ದೂರ ಆಗ್ಬಿಡ್ತೀಯ. ಆ ಪರಿಸ್ಥಿತಿ ನಿನಗ್ ಬರ್ಬಾರ್ದು. ನೀನು ಯಾವಾಗ್ಲೂ ಮಿತ್ರಂಗೆ ಹತ್ರ ಆಗೋ ಪ್ರಯತ್ನ ಮಾಡ್ಬೇಕೇ ಹೊರತು ಅವನು ನಿನ್ನ ಛೀ ಅಂತ ಉಗ್ಯೋ ತರ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಹಲೋ ಅರವಿಂದ, ನಾನು ಸ್ವಾಮೀಜಿ ಮಾತಾಡ್ತಾ ಇರೋದು. ಹೇಳಿ ಸ್ವಾಮಿಗಳೇ. ಮಿತ್ರನ ಜಾತಕದಲ್ಲಿ ಒಂದು ಅಪಶಕನ ಕಾಣಿಸ್ತಿದೆ. ಇತ್ತೀಚೆಗೆ ಅವನು ವಿದೇಶಕ್ಕೆ ಹೋಗಿದ್ದಾಗ ಏನಾದ್ರೂ ಅಪಾಯದ ಘಟನೆ ನಡೆದೋಯ್ತಾ? ನೀವ್ ಹೇಳ್ತಾ ಇರೋದು ನಿಜಾನೇ ಸ್ವಾಮಿಗಳೇ. ಮಿತ್ರನ್ಗೆ ಒಂದು ದೊಡ್ಡ ಪ್ರಮಾದನೇ ಎದುರಾಗಿತ್ತು. ಆದ್ರಿಂದ ಹೇಗೋ ಕಷ್ಟಪಟ್ಟು ಹೊರಗ್ ಬಂದ. ಮಿತ್ರನ ಹೆಂಡತಿ ಮಿತ್ರನ ಜೊತೆ ಇರಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೆ. ಆದ್ರೂ ಅವನ ಜೊತೆ ಅವನ ಹೆಂಡತಿನ ಕಳಿಸ್ಕೊಟ್ರೆ, ಅದಕ್ಕೆ ಈ ಅಪಾಯ ನಡೆದಿರೋದು. ನಮ್ ಸೊಸೆನ ಮಿತ್ರನ್ ಜೊತೆಗೆ ಹೋಗದೆ ಇರೋ ಹಾಗೆ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಕೊನೆಗೆ ಆ ದೇವ್ರೆ ದಾರಿ ತೋರಿಸ್ದ ಹಾಗೆ ಅವಳ ಪ್ರಯಾಣ ಕ್ಯಾನ್ಸಲ್ ಆಯ್ತು. ಆದ್ರೆ ನನ್ ಸೊಸೆ ಮಾರು ವೇಷದಲ್ಲಿ ಮಿತ್ರನ್ ಜೊತೆ ಪ್ರಯಾಣ ಮಾಡಿದ್ಲು. ಏನಾದ್ರೇನು, ಯಾವುದು ನಡಿಬಾರ್ದು ಅಂತ ನಾವು ಅನ್ಕೊಂಡಿದ್ವೋ ಅದೇ ನಡೆದೋಯ್ತು. ಅದಕ್ಕೆ ಮಿತ್ರಗೆ ಅಪಾಯ ಎದುರಾಗಿದ್ದು. ಪರಿಸ್ಥಿತಿ ಹೀಗೆ ಮುಂದುವರಿತಿದ್ರೆ ಮುಂದಿನ ದಿನಗಳಲ್ಲಿ ಮಿತ್ರನ ಪ್ರಾಣಕ್ಕೆ ಕಷ್ಟ ಆಗತ್ತೆ. ಇದಕ್ಕೆ ಹೇಗಾದ್ರೂ ಮಾಡಿ ಒಂದ್ ಪರಿಹಾರ ಹೇಳಿ ಸ್ವಾಮಿಗಳೇ. ಪರಿಹಾರ ತಿಳಿಸೋದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು ಅರವಿಂದ. ಪರಿಹಾರ ಇದ್ಯಾ? ಏನು ಅಂತ ಹೇಳಿ ಸ್ವಾಮಿಗಳೇ. ಮಿತ್ರಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡ್ಬೇಕು ಅರವಿಂದ. ನನ್ ಸೊಸೆಗೂ ಮಿತ್ರನ್ಗೂ ಡಿವೋರ್ಸ್ ಆಗ್ದೇನೆ? ಹೌದು, ಮಿತ್ರನ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಆದ್ರೆ ಆ ಹುಡುಗಿ ಜೊತೆ ಶುರುವಾಗೋ ಮದುವೆ ಬಂಧದಿಂದ ನಿನ್ನ ಸೊಸೆಯಿಂದ ನಡೆಯೋ ದೋಷ ಕಳಿಯುತ್ತೆ. ಅವಳಿಂದ ಎದುರಾಗೋ ಅಪಾಯದ ಪ್ರಮಾಣ ಕಡಿಮೆ ಆಗುತ್ತೆ. ಆದಷ್ಟು ಬೇಗ ನಿನ್ನ ಮಗನಿಗೆ ಇನ್ನೊಬ್ಳು ಹುಡುಗಿ ಜೊತೆ ಮದುವೆ ಮಾಡಿ. ಆದ್ರೆ ಈಗಿಂದೀಗ್ಲೇ ಇದೆಲ್ಲ ಅಂದ್ರೆ ಸಾಧ್ಯ ಆಗತ್ತ ಸ್ವಾಮಿಗಳೇ? ನಿನ್ನ ಮಗನ ಪ್ರಾಣ ನಿನ್ನ ಮುಖ್ಯನಾ ಅಲ್ವಾ? ಹೌದು, ಮುಖ್ಯನೇ ಸ್ವಾಮಿಗಳೇ. ಹಾಗಿದ್ಮೇಲೆ ಇವೆಲ್ಲ ಯೋಚನೆ ಮಾಡಬಾರ್ದು. ಆದಷ್ಟು ಬೇಗ ಮದುವೆ ಏರ್ಪಾಟ್ ಮಾಡಿ. ಸರಿ ಸ್ವಾಮಿಗಳೇ. ಆಂಟಿ, ನಾವು ಕಳ್ಳ ಸ್ವಾಮೀಜಿ ಹತ್ರ ಆಡ್ಸಿರೋ ಈ ಹೊಸ ನಾಟಕ ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ಸುತ್ತೆ. ಭಯದಿಂದ ಆಂಟಿ ಶಾಕ್ ಆಗಿದ್ರು, ನೋಡಿದ್ರಾ? ಹೌದು ಮನೀಷಾ, ಕೊನೆಗೂ ಡಿವೋರ್ಸ್ ತನಕ ಕಾಯೋದ್ ಬಿಟ್ಟು ನಿನಗೂ ಮಿತ್ರಂಗೂ ಅಕ್ಕ ಮದ್ವೆ ಮಾಡಿಸೋ ಹಾಗಿದೆ. ಬನ್ನಿ ಆಂಟಿ, ಅರವಿಂದ ಆಂಟಿ ಹತ್ರ ಹೋಗಿ ಮದ್ವೆ ಬಗ್ಗೆ ಏನಾದ್ರೂ ಮಾತಾಡ್ಬೇಕು. ಬನ್ನಿ. ಈಗ್ಲೇ ನಾವು ಆ ವಿಷಯ ಮಾತಾಡಿದ್ರೆ ಇಲ್ದಿರೋ ಅನುಮಾನ ಬಂದ್ರೂ ಬರ್ಬೋದು. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈ ಅನುಸೂಯ ಯಾಕೆ ಫೋನ್ ಮಾಡ್ತಿದ್ದಾಳೆ? ಅನಸೂಯ ಆಂಟಿ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಏನೋ ಒಂದ್ ಇಶ್ಯೂ ಮಾಡೋದಕ್ಕೆ ಆಗಿರತ್ತೆ. ರಿಸೀವ್ ಮಾಡಿ. ಹಲೋ. ಹಲೋ ದೇವ್ಯಾನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ ನೀನ್ ಯಾಕೆ ಫೋನ್ ಮಾಡಿದ್ದು? ಭಾವಿ ಬೀಗ್ರಲ್ವಾ, ಆಗಾಗ ಇಷ್ಟೊತ್ರು ವಿಚಾರಿಸ್ಕೊಳ್ತಿದ್ರೆ ಹೇಗ್ ಹೇಳು? ಬಾವಿ ಬೀಗ್ರಾದ್ರೂ ಇನ್ನೂ ಆಗ್ಲಿಲ್ವಲ್ಲ ಅನುಸ್ಯ? ಅದು ಕೂಡ ನಿಜಾನೇ ಅಂದ್ಕೋ. ಸರಿ, ಆ ವಿಷಯನ ಈಗ ಪಕ್ಕಕ್ಕಿಡು. ಅರ್ಜೆಂಟ್ ಆಗಿ ನಿನ್ ಜೊತೆ ಮಾತಾಡ್ಬೇಕು. ನನ್ ಜೊತೆನಾ?
ಏನ್ ವಿಷಯ? ಫೋನಲ್ಲೇ ಎಲ್ಲ ಹೇಳ್ಬಿಟ್ರೆ ಇನ್ನು ನೇರವಾಗಿ ಸಿಕ್ತಾಗ ಮಾತಾಡೋಕ್ ಏನಿರುತ್ತೆ ದೇವ್ಯಾನಿ? ನೀನ್ ಹೇಳಿದ್ದು ಕೂಡ ನಿಜಾನೇ. ಸರಿ ಮತ್ತೆ ಹೊರಟು ಬಂದ್ಬಿಡು, ಆರಾಮ ಕೂತು ಮಾತಾಡೋಣ. ಸರಿ, ಎಲ್ ಸಿಗ್ಬೇಕು ಅಂತ ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಬಂದ್ಬಿಡು. ಸರಿ ಆಯ್ತು, ಇಡ್ತೀನಿ. ಅದೇನಮ್ಮ, ಕೆನ್ನೆ ಮೇಲೆ ಹೊಡೆದ ಹಾಗೆ ನಿನ್ ಬಾಯಿ ಉಪಯೋಗಿಸಿ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತೀಯ ಅನ್ಕೊಂಡ್ರೆ ಅವಳ ಜೊತೆ ಬೆಣ್ಣೆ ಹಚ್ಚೋ ಹಾಗೆ ಮಾತಾಡ್ತಿದ್ಯಲ್ಲ. ಅಯ್ಯೋ ಶಾಲು, ಎಲ್ಲ ವಿಷಯನೂ ಗೈಯಾಳಿ ತರ ಬಾಯ್ ಮಾಡ್ತಿದ್ರೆ ಆಗಲ್ವೇ? ಕೆಲ್ವನ್ನ ಉಯ್ಯಾಲೆ ತೂಗ್ದ ಹಾಗೆ ನಿಧಾನ ಮಾಡ್ತಾ ಹೋಗ್ಬೇಕು. ಆಗ್ಲೇ ನಾವ್ ಅಂದ್ಕೊಂಡಿದ್ದು ನಡೆಯೋದು. ಏನೋ ನೀನೇನ್ ಮಾಡ್ತಿದ್ಯೋ ಏನೋ ಗೊತ್ತಾಗ್ತಿಲ್ಲ. ಆ ದೇವ್ಯಾನಿ ನಮಗ್ ಕೊಟ್ಟಿರೋ ಮಾತು ಅದು ಸುಳ್ಳೋ ನಿಜಾನೋ ಇವತ್ತೇ ತಿಳ್ಕೋಬೇಕು ಅಷ್ಟೇ. ಅಬ್ಬಾ ಸರಿ ಕಣೆ, ಸಿಗ್ತಾಳಲ್ಲ ಅಲ್ಲೇ ನೋಡೋಣ ಬಿಡು. ಭಾಗ್ಯ ಮಿತ್ರನ್ ಜೊತೆಗಿದ್ರೆ ಮಿತ್ರನ್ ಮೇಲೆ ಗಂಡಾಂತರಗಳು ದಾಳಿ ಮಾಡೋದು ಖಾಯಂ. ಅದಕ್ಕೆ ಭಾಗ್ಯ ಮಿತ್ರನ್ ಆಫೀಸಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಮಾವ, ಯಾಕ್ ಒಂಥರ ಇದ್ದೀರಾ? ಏನಾಯ್ತು? ಇನ್ನೂ ಏನಾಗ್ಬೇಕಮ್ಮ ಭಾಗ್ಯ? ನಿನ್ನ ಬದುಕು ಬಂಗಾರದಂತೆ ಬೆಳಗಬೇಕು ಅಂತ ನಾನು ಬೇಡ್ಕೋತಾ ಇದ್ದೀನಿ. ಆದ್ರೆ ಪರಿಸ್ಥಿತಿ ಇಂಥ ಬಂಗಾರದಂತ ಬದುಕನ್ನ ಎಲ್ಲಿ ಬೀದಿ ಪಾಲ್ ಮಾಡುತ್ತೋ ಅಂತ ಒದ್ದಾಡ್ತಾ ಇದ್ದೀನಿ. ಈಗಂತದ್ದೇನಾಯ್ತು ಮಾವ? ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಮನೆ ಸೊಸೆ ಅಂದ್ರೆ ಮನೆಗೆ ದೀಪವಾಗಿ ಬೆಳಗಬೇಕು. ಕುಟುಂಬದ ಒಳ್ಳೆಯದು ಕೆಟ್ಟದ್ದು ಎರಡರಲ್ಲೂ ಅವಳೇ ಮುಂದೆ ನಿಂತು ನಡೆಸಬೇಕು. ನೀನು ಆ ವಿಷಯದಲ್ಲಿ ಇದುವರೆಗೂ ಯಾವತ್ತೂ ಸೋತಿಲ್ಲ ಭಾಗ್ಯ. ಯಾರು ಏನನ್ಕೊಂಡ್ರು ಈ ಮನೆಗೆ ಬೆನ್ನೆಲುಬಾಗೆ ನಿಂತಿದೀಯ. ಯಾರು ಎಷ್ಟೇ ಆಪಾದನೆ ಮಾಡಿದ್ರು ಈ ಮನೆ ಒಳ್ಳೆಯದು ಕೆಟ್ಟದ್ದಕ್ಕೆ ನೀನೇ ಮುಂದೆ ನಿಂತು ನೋಡ್ತಿದ್ಯಾ. ಆದ್ರೆ ಅದು ಈ ಮನೇಲಿ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ಆರೋಪ ಎಲ್ಲ ನನ್ಗೇನ್ ಹೊಸ್ತಲ್ವಲ್ಲ. ಆದ್ರೂ ಎಲ್ರೂ ನನ್ನ ಇದ್ದಕ್ಕಿದ್ದಾಗೆ ಅರ್ಥ ಮಾಡ್ಕೋಬೇಕು, ಎಲ್ರೂ ನನ್ನ ಅಟ್ಟಕ್ಕೇರ್ಸ್ಬೇಕು ಅಂತ ನಾನು ಯಾವತ್ತೂ ಆಸೆ ಪಡ್ಲಿಲ್ಲ. ನೀನ್ ಆಸೆ ಪಡಲ್ಲಮ್ಮ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವರೆಲ್ಲ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೂ ಪರವಾಗಿಲ್ಲ. ನಿನ್ನ ನೆಲಸಮ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನಮ್ಮ ನನಗಾಗ್ತಿರೋ ನೋವು. ಎಲ್ರೂ ನಿನ್ನ ಅಪಾರ್ಥನೆ ಮಾಡ್ಕೋತಿದ್ದಾರೆ. ಎಲ್ರೂ ನಿನ್ ಬಗ್ಗೆ ಅಸಹ್ಯ ಪಡೋದಕ್ಕೆ ಶುರು ಮಾಡಿದ್ದಾರೆ. ಕೊನೆಗೆ ಅರವಿಂದ ಕೂಡ ಪ್ರತಿ ಕ್ಷಣ ನಿನ್ ಮೇಲೆ ಕೋಪ ಮಾಡ್ಕೋತಾಳೆ. ನೀನು ಮಾಡೋ ಪ್ರತಿ ಕೆಲಸದಲ್ಲೂ ತಪ್ಪು ಹುಡುಕ್ತಾ ಇದ್ದಾಳೆ. ಮಿತ್ರ ಸಹ ನೀನ್ ಮಾಡೋ ಕೆಲಸದಲ್ಲಿ ಒಳ್ಳೇದಕ್ಕಿಂತ ಹೆಚ್ಚಾಗಿ ಅದರಲ್ಲಿರೋ ಮೂರ್ಖತ್ವನೇ ನಂಬ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಲಿ ಇವ್ರೆಲ್ರನ್ನೂ ಹೇಗ್ ಬದಲಾಯಿಸೋದು? ನೀನ್ ಈ ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ಅಂತ ಅವರಿಗೆ ಹೇಗ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನೀವ್ ಈ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಿ ಆರೋಗ್ಯನ ಹಾಳ್ ಮಾಡ್ಕೋಬಿಡಿ ಮಾವ. ಯಾವಾಗ ಏನ್ ನಡಿಬೇಕೋ ಅದೇ ಆಗದು. ಯಾವ್ದು ಹೇಗಾಗ್ಬೇಕೋ ಹಾಗಾಗುತ್ತೆ ಅಂತಾನೆ ನಾನು ಕೂಡ ಇಷ್ಟ ದಿನ ಸುಮ್ನೆ ಇದ್ದೆ ಭಾಗ್ಯ. ಆದ್ರೆ ಹಾಗೆ ಸುಮ್ನಿರೋದು ಎಂತ ತಪ್ಪು ಅಂತ ಈಗೀಗ ನನಗೂ ಕೂಡ ಅರ್ಥ ಆಗ್ತಾ ಇದೆ. ತ್ರಿವಿಕ್ರಮ ನನಗೆಲ್ಲ ಹೇಳ್ದ ಭಾಗ್ಯ. ನೀನು ಡಿವೋರ್ಸ್ ತಗೊಂಡು ಮಿತ್ರನ ಬಿಟ್ಟು ಹೋಗೋಕ್ ನೋಡ್ದೆ ಅಂತ, ನಮ್ಮೆಲ್ರನ್ನ ಬಿಟ್ಟು ದೂರ ಹೋಗ್ಬೇಕು ಅನ್ಕೊಂಡೆ ಅಂತ ನಿನ್ ಮೇಲೆ ನನಗೆ ತುಂಬಾ ಕೋಪ ಬಂದಿತ್ತು. ಆದ್ರೆ ನಿನ್ ಡಿವೋರ್ಸ್ಗೆ ಅಪ್ಲೈ ಮಾಡೋ ಹಿಂದಿರೋ ಕಾರಣ ಏನು ಅಂತ ನನಗೆ ತ್ರಿವಿಕ್ರಮ ಹೇಳ್ದ. ಮಿತ್ರನ ಕಾಪಾಡ್ಕೊಳ್ಳೋದಕ್ಕೋಸ್ಕರನೇ ನೀನ್ ಇದನ್ನೆಲ್ಲ ಮಾಡ್ದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ನನ್ ಮನ್ಸಿಗೆ ತುಂಬಾನೇ ನೋವಾಗ್ತಿದೆ. ನೀವ್ ನೊಂದ್ಕೋಬೇಡಿ ಅಜ್ಜಿ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ನಡ್ಕೋತಿದ್ರು. ಈ ಮನೆ ಸೊಸೆಯಾಗಿ ಅರವಿಂದ ಬಂದಾಗ ನಾನೆಷ್ಟು ನಂಬಿಕೆ ಇಟ್ಕೊಂಡಿದ್ನೋ, ಎಷ್ಟು ಹೆಮ್ಮೆ ಪಟ್ಟಿದ್ನೋ, ನಿನ್ನ ನೋಡ್ದಾಗ್ಲೂ ಕೂಡ ನನಗೆ ತುಂಬಾ ಹೆಮ್ಮೆ ಆಯ್ತಮ್ಮ. ನಿನ್ನ ಮೇಲೂ ಕೂಡ ನನಗೆ ಅಷ್ಟೇ ನಂಬಿಕೆ ಇದೆಯಮ್ಮ. ಯಾವ ಮನೆಗಾದ್ರೂ ನಿನ್ನಂತ ಒಳ್ಳೆ ಮನ್ಸಿರೋಳು, ನಿನ್ನಂತಹ ಸಮರ್ಥತೆಯ ವ್ಯಕ್ತಿತ್ವ ಇರುವಂತಹ ಹುಡುಗಿ ಸೊಸೆಯಾಗಿ ಬರ್ಲಿ ಅಂತ ತುಂಬಾ ಆಸೆ ಪಡ್ತಾರೆ. ಆದ್ರೆ ಇಲ್ಲಿ ನಿನಗಿರೋ ಒಳ್ಳೆ ಮನ್ಸು ಯಾರಿಗೂ ಒಂಚೂರು ಅರ್ಥನೇ ಆಗ್ತಾ ಇಲ್ಲ. ಅದೆಲ್ಲ ಪರವಾಗಿಲ್ಲ ಅಜ್ಜಿ.
ನನ್ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ನನ್ ವ್ಯಕ್ತಿತ್ವಕ್ಕೆ ಗೌರವ ಕೊಡದೇ ಇದ್ರೂ ಪರವಾಗಿಲ್ಲ. ಆದ್ರೆ ಮಿತ್ರ ಅವ್ರಿಗಿರೋ ಅಪಾಯಗಳ ಬಗ್ಗೆ ಎಲ್ರೂ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದನ್ನ ನಾನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಈಗ ಯಾರೂ ಇಲ್ಲ. ಇದಕ್ಕೆ ಒಂದೇ ಒಂದ್ ಪರಿಹಾರ ಇದೆ, ಅದು ದೀಕ್ಷಿತ್ರು. ಅವ್ರು ಇದ್ದಕ್ಕಿದ್ದಾಗೆ ಕಣ್ಮರೆ ಆದ್ಮೇಲೇನೆ ಎಲ್ಲ ಸಮಸ್ಯೆಗಳು ಶುರುವಾಗಿದೆ. ಅವ್ರು ಒಂದ್ಸರಿ ನಮ್ ಕಣ್ಮುಂದೆ ಬಂದು ಬಾಯಿ ಬಿಟ್ಟು ಸತ್ಯನ ಎಲ್ರಿಗೂ ಹೇಳಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗೋ ಸಾಧ್ಯತೆಗಳಿದೆ. ಅವ್ರ ಕಣ್ಮರೆ ಆಗಿರೋದ್ರಿಂದ ಏನೋ ಕುತಂತ್ರ ನಡೆದಿದೆ. ಆದ್ರೆ ಅದನ್ನ ನಿರೂಪಿಸೋದಿಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇಲ್ಲ. ದೀಕ್ಷಿತ್ರನ್ನ ಹೇಗಾದ್ರೂ ಮಾಡಿ ಪತ್ತೆ ಮಾಡ್ಲೇಬೇಕು. ಅವ್ರು ವಾಪಸ್ ಬರ್ಬೇಕು. ಅವರೇ ಈ ಸಮಸ್ಯೆನ ಬಗೆಹರಿಸ್ಬೇಕು. ನೋಡಮ್ಮ, ಆ ದೇವ್ಯಾನಿ ದೊಡ್ಡ ಪ್ಲಾನ್ ಮೇಕರ್. ಅವಳ ಜೊತೆ ಒಳ್ಳೆ ತರದಲ್ಲಿ ಸಕ್ಕರೆ ತಿಂದ ಹಾಗೆ ಮಾತಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನಿನ್ ಬಾಯಿಗೆ ಸ್ವಲ್ಪ ಕೆಲ್ಸ ಕೊಡು. ಆ ದೇವಿಯನ್ನ ಇಲ್ಲಿ ಕರ್ಸೋದಕ್ಕೆ ಕಣೆ ಫೋನಲ್ಲಿ ಸ್ವಲ್ಪ ತಗ್ಗಿ ಮಾತಾಡಿದ್ದು. ಈಗ ನೋಡು ನನ್ ಕಂಚಿನಂತ ಕಂಠ ಹೆಂಗ್ ಕೇಳುತ್ತೆ ಅಂತ. ದೇವ್ಯಾನಿ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಅಷ್ಟಕ್ಕೂ ನನ್ನ ಹತ್ರ ಏನ್ ಮಾತಾಡ್ಬೇಕು? ಇನ್ನೇನಿರುತ್ತೆ, ನನ್ ಮಗಳಿಗೆ ನಿನ್ ಮಗನಿಗೆ ನಡೆಯೋ ಮದ್ವೆ ಬಗ್ಗೆ. ಮದ್ವೆ ಮಾಡಿಸ್ತೀನಿ, ಆದಷ್ಟು ಬೇಗ ಮುಹೂರ್ತ ಇಡ್ತೀವಿ ಅಂತ ನಮ್ಗೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿ ಈಗ ಬೇರೆಯವ್ರ ಜೊತೆ ಮದ್ವೆ ವ್ಯವಹಾರ ಮಾಡ್ತಿದ್ದೀರಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅನಸೂಯ? ನೀವ್ ಮುಚ್ಚಿಟ್ ಮಾತ್ರಕ್ಕೆ ಎಲ್ಲ ಗುಟ್ಟಾಗಿರುತ್ತೆ ಅನ್ಕೊಂಡ್ಯಾ? ನಿನ್ ಮಗಳಿಗೆ ಮದ್ವೆ ಮಾಡ್ತಾ ನಿನ್ ಮಗನಿಗೂ ಕೂಡ ಬೇರೆ ಸಂಬಂಧ ನೋಡ್ತಿದ್ಯಂತಲ್ಲ? ನನ್ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ, ನಿಮ್ ಕೋಟೆಗೆ ಯುವರಾಣಿ ಮಾಡ್ತೀನಿ ಅಂತ ಮಾತ್ ಕೊಟ್ಟು ಈಗ ಮಾತ್ ತಪ್ತಿದ್ಯಾ? ಅದಕ್ಕೀಗ ಏನಾಗ್ಬೇಕು? ನನ್ ಮಗಳಿಗೇನಾದ್ರೂ ಅನ್ಯಾಯ ಆದ್ರೆ ನಿನ್ ಕುಟುಂಬದಲ್ಲಿ ಎಲ್ಲನೂ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀನಿ. ನಮ್ಮನ್ನ ನಂಬಿಸಿ ಮೋಸ ಮಾಡಿದ್ರೆ ನಿಮ್ಮನೇಲೆ ನಿಮ್ಗೆ ಜಾಗ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಏನು? ನಮ್ಮನೇಲೆ ನನಗ್ ಜಾಗ ಇಲ್ದಿರೋ ಹಾಗೆ ಮಾಡ್ತೀಯಾ? ನಾನ್ ಮನ್ಸ್ ಮಾಡಿದ್ರೆ ನಮ್ಮನೆ ಹೊಸಲ್ ಕ್ರಾಸ್ ಮಾಡಿ ಒಳಗ್ ಕಾಲಿಡೋಕ್ಕಾಗಲ್ಲ. ಅಷ್ಟೇ ಯಾಕೆ, ನನ್ ಮನೆ ಗೇಟ್ ದಾಟಿ ಕೂಡ ನಮ್ಮನೆ ಒಳಗೆ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ನೀನು ನಮ್ಮನೇಲಿ ನನ್ಗೆ ಜಾಗ ಇಲ್ದಿರೋ ಹಾಗೆ ಮಾಡ್ತೀಯಾ? ಮೊದಲು ನಿನ್ ಜಾಗ, ನಿನ್ ಲೆವೆಲ್ ನೋಡ್ಕೊಂಡ್ ಮಾತಾಡ್ಬೇಕು. ಆಂಟಿ, ವಾಟ್ ಇಸ್ ದಿಸ್? ಅನಸೂಯ ಆಂಟಿ ಯಾವುದೋ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ನೀವ್ ಕೂಡ ಹೀಗೆ ಫ್ರಸ್ಟ್ರೇಟ್ ಆದ್ರೆ ಹೇಗೆ? ಅನಸೂಯ ಆಂಟಿ, ನಿಮ್ಗೆ ದೇವಿಯಾನಿ ಆಂಟಿ ಕೊಟ್ಟಿರೋ ಮಾತು ಎಲ್ಲೂ ಹೋಗಿಲ್ಲ. ವಿವೇಕ್ಗೆ ಶಾಲಿನಿ ಜೊತೆನೆ ಮದ್ವೆ ಮಾಡೋದು. ಮತ್ತೆ ವಿವೇಕ್ಗೆ ಬೇರೆ ಸಂಬಂಧ ಏನೋ ನೋಡಿದಿರಂತೆ, ಆ ಹುಡುಗಿ ಜೊತೆನೆ ಮದ್ವೆ ಮಾಡ್ತಿರಂತೆ. ಆ ಮಾತ್ ವಿಷಯ ಏನು? ಸಂಜನಾಗೆ ಮದ್ವೆ ಸೆಟ್ ಆಯ್ತಲ್ವಾ, ಅವರು ವಿವೇಕ್ ಮದ್ವೆ ಬಗ್ಗೆನೂ ವಿಚಾರಿಸಿದ್ರು. ಏನೋ ಒಂದ್ ಹೇಳ್ದಿದ್ರೆ ಸಂಜನಾ ಮದ್ವೆ ಕೂಡ ಹಾಳಾಗುತ್ತೆ ಅಂತ. ನೋಡೋಣ ಬಿಡಿ ಅಂತ ಒಂದ್ ಮಾತನ್ನ ದೇವಿಯಾನಿ ಆಂಟಿ ಹೇಳಿದ್ದು. ಅದನ್ ಬಿಟ್ಟು ಇನ್ನೇನು ಆಗಿಲ್ಲ. ನಿಜವಾಗ್ಲೂ ಅಷ್ಟೇ ಆಗಿದ್ದ? ಬೇಕಾದ್ರೆ ನಿನ್ ಮೇಲೆ ಆಣೆ. ಆಂಟಿ, ಸಂಜನಾ ಮದ್ವೆ ಆಗ್ಬಿಟ್ರೆ ವಿವೇಕ್ ಮದ್ವೆ ಬಗ್ಗೆ ಆಮೇಲಾದ್ರೂ ಯೋಚನೆ ಮಾಡ್ಬೋದು. ಅದಕ್ಕೆ ಅವ್ರಿಗೆ ಮಾತು ಕೊಡದೆ ನಿಮ್ಮ ಮಾತು ಉಳಿಸ್ಕೊಳ್ಳೋ ತರ ಬ್ಯಾಲೆನ್ಸ್ ಮಾಡಿ ದೇವಿಯಾನಿ ಆಂಟಿ ನಿಮ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರೋದು. ನೀವ್ ನೋಡಿದ್ರೆ ಅನುಮಾನ ಪಡ್ತಿದ್ದೀರಾ. ಇವ್ರ ಜೊತೆ ಮಾತಾಡೋದ್ ಯಾಕೆ? ನಾವೇನೋ ಆಸ್ತಿ ಅಂತಸ್ತು ಬಗ್ಗೆ ಮರ್ತು
ಸಂಬಂಧ ಬೆಳೆಸೋಣ ಅನ್ಕೊಂಡ್ರೆ ಇವ್ರು ನಮ್ ಒಳ್ಳೆತನಾನೇ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಮ್ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ದಂಗಾಗಿದೆ. ಅಯ್ಯೋ ಇಲ್ವಾ, ದೇವ್ಯಾನಿ ಇಷ್ಟಕ್ಕೆ ಕೋಪ ಮಾಡ್ಕೊಳ್ತಾರಾ? ಕೇಳಿರೋ ವಿಷಯ ನಿಜಾನೋ ಸುಳ್ಳೋ ಅಂತ ಗೊತ್ತಿದ್ದೆ ಸ್ವಲ್ಪ ಡೌಟ್ ಪಟ್ಟೆ ಅಷ್ಟೇ. ಇದನ್ನ ಅಲ್ಲೇ ಬಿಡೋದ್ ಬಿಟ್ಟು ಹೀಗ್ ಚಿಕ್ಕ ಮಕ್ಳ ತರ ಕೋಪ ಬೇಡ. ಇವಾಗ ಅದ್ರ ವಿಷಯ ಗೊತ್ತಾಯ್ತಲ್ಲ ಆಂಟಿ, ಇನ್ ಮುಂದೆ ನಿಶ್ಚಿಂತೆ ಆಗಿರಿ. ಸಂಜನಾ ಮದ್ವೆ ಆದ್ಮೇಲೆ ವಿವೇಕ್ ಶಾಲಿನಿ ಮದ್ವೆ ಬಗ್ಗೆ ಯೋಚನೆ ಮಾಡೋಣ, ಸರಿನಾ? ಈಗ ನಮ್ಗೆ ನಿಶ್ಚಿಂತೆ ಆಯ್ತು. ನಾವ್ ಬರ್ತೀವಿ. ಹೋಗ್ಬಾ. ಬರ್ತೀವಮ್ಮ. ಏನ್ ಮನುಷ್ಯ ಇದು? ಆ ಅನುಸ್ಯ ಮಾತಾಡ್ತಿರೋ ಮಾತಿಗೆ ಎಣ್ಣೆ ಮೇಲೆ ಎರಡು ಕೊಡ್ಬೇಕಾಗಿತ್ತು. ಅಂತದ್ರಲ್ಲಿ ಕೂಲಾಗ್ ಹಾಗೆ ಮಾತಾಡಿ ಕಳ್ಸ್ಬಿಟ್ಟಿಯಲ್ಲ. ಆಂಟಿ, ಈಗ ಇವ್ರನ್ನ ರೇಗ್ಸೋದಕ್ಕಿಂತ ಇವ್ರನ್ನ ಕೂಲಾಗಿ ಹ್ಯಾಂಡಲ್ ಮಾಡೋದೇ ಒಳ್ಳೇದು. ಭಾಗ್ಯ ಹತ್ರ ನಾವೇ ಡಿವೋರ್ಸಿಗೆ ಅಪ್ಲೈ ಮಾಡಿಸಿದ್ದು ಅನ್ನೋ ಒಂದ್ ರಹಸ್ಯ ಅವ್ರ ಹತ್ರ ಇದೆ. ಆ ರಹಸ್ಯ ಹೊರಗ್ ಬಂದ್ರೆ ನಮ್ ಪಿತೂರಿನೂ ಆಚೆ ಬರೋದ್ ಗ್ಯಾರಂಟಿ. ಅದಕ್ಕೆ ಸ್ವಲ್ಪ ದಿನ ನಿಜ ಏನೋ ಸುಳ್ಳೇನೋ ತಿಳಿದಿರೋ ಭ್ರಮೆಯಲ್ಲಿ ಅವ್ರಿರ್ಲಿ. ಟೈಮ್ ನೋಡ್ಕೊಂಡು ಅವ್ರ ಬಾಲನ ಕಟ್ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ತ್ರಿವಿಕ್ರಮ, ಯಾರಿಗೋಸ್ಕರನೋ ಅಷ್ಟೊತ್ತಿಂದ ಕಾಯ್ತಿರೋದು? ಏನಿಲ್ಲಮ್ಮ, ಮೈ ಜರ್ನಿ ನ್ಯೂಸ್ ಪೇಪರ್ ಅವ್ರು ಬರ್ತಾ ಇದ್ದಾರೆ. ಮಿತ್ರಂಗೆ ಅವಾರ್ಡ್ ಬಂತಲ್ಲ, ಅದ್ರ ಬಗ್ಗೆ ಕೇಳೋದಿಕ್ಕೆ, ಇಂಟರ್ವ್ಯೂ ಮಾಡೋದಕ್ಕೆ. ಹೌದಾ? ತುಂಬಾ ಸಂತೋಷನಪ್ಪ. ಏನ್ರಿ, ನ್ಯೂಸ್ ಪೇಪರ್ ಅವ್ರು ಬಂದಾಯ್ತಾ? ಇನ್ನೂ ಇಲ್ಲ ಅರವಿಂದ. ಹಾಯ್ ಮಾಮ್. ಹಾಯ್ ಡ್ಯಾಡ್. ಕಂದ ಮಿತ್ರ, ನೀನ್ ರೆಡಿ ಆಗಿದ್ಯಾ ಅಲ್ವಾ? ಐ ಆಮ್ ರೆಡಿ ಮಾಮ್. ನನ್ಗೆ ನಿನ್ನ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನಿಸ್ತಿದೆ ಕಣು. ಟರ್ಕಿಲ್ ತಗೊಂಡಿರೋ ಅವಾರ್ಡು ನಿನ್ನ ಇನ್ನಷ್ಟು ಪ್ರಖ್ಯಾತನನ್ನಾಗಿ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಇವಾಗ ನ್ಯೂಸ್ ಪೇಪರಲ್ಲಿ ಬರೋ ಪ್ರತಿ ಆರ್ಟಿಕಲ್ ನಿನ್ನ ಅಭಿವೃದ್ಧಿಗೆ, ಕಂಪನಿ ಅಭಿವೃದ್ಧಿಗೆ ಎಷ್ಟೋ ಉಪಯೋಗ ಆಗತ್ತೆ. ಸೊ ಇಂಟರ್ವ್ಯೂನಲ್ಲಿ ಪ್ರತಿಯೊಂದಕ್ಕೂ ಯೋಚನೆ ಮಾಡಿ ಉತ್ತರ ಅನ್ಕೊಡು. ಸರಿ ಮಾಮ್. ಆಂಟಿ, ಏನು ಸಮಾಚಾರ? ಮಿತ್ರನ್ಗೋಸ್ಕರ ನ್ಯೂಸ್ ಪೇಪರ್ ಅವರು ಬರ್ತಾ ಇದ್ದಾರೆ. ಟರ್ಕಿಗೆ ಹೋಗಿ ಬಂದಿದ್ರ ಬಗ್ಗೆ ಇಂಟರ್ವ್ಯೂ ಮಾಡೋದಕ್ಕೆ. ವಾವ್, ದಟ್ಸ್ ಗ್ರೇಟ್. ಮತ್ ನಂಗೆ ಹೇಳಲೇ ಇಲ್ವಲ್ಲ ಮಿತ್ರ? ಅವರು ಸಡನ್ ಆಗಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ರು ಮನೀಷಾ. ವಾಟ್ ಎವರ್, ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮಿತ್ರ ಸರ್, ನಾವು ಮೈ ಜರ್ನಿ ನ್ಯೂಸ್ ಪೇಪರಿಂದ ಬಂದಿದ್ದೀವಿ. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಯಾ ಶೋರ್. ಸರ್, ನೀವೊಬ್ಬರೇ ಕೂತಿದ್ದೀರಲ್ಲ, ನಿಮ್ಮ ಹೆಂಡತಿ ಭಾಗ್ಯ ಅವರಲ್ಲಿ? ನಿಮಗೆ ಅವಾರ್ಡ್ ಬರೋದಕ್ಕೆ ಮುಖ್ಯ ಕಾರಣದಲ್ಲಿ ಅವರು ಕೂಡ ಒಬ್ರಲ್ವಾ ಸರ್? ಟಿವಿಲಿ ಪ್ರೋಗ್ರಾಮ್ ನೋಡಿದ್ವಿ. ಅವತ್ತು ಫಂಕ್ಷನ್ ಅಲ್ಲಿ ಅವ್ರು ಇಲ್ಲಾಂದಿದ್ರೆ ಟರ್ಕಿ ಅವ್ರು ಅವಾರ್ಡ್ ಕೊಡದೆ ಅವಮಾನ ಮಾಡ್ತಿದ್ರಲ್ವಾ ಸರ್? ಅವರು ಈಗ ಇಲ್ಲಿ ಇಲ್ವಾ ಸರ್? ಯಾಕಿಲ್ಲ ಸರ್? ಅಲ್ಲೋಡಿ ನನ್ನ ಸೊಸೆ.
ಅಮ್ಮ ಭಾಗ್ಯ, ಒಂದ್ಸಲ ಬಾಯ್ಲಿ, ನೀನ್ ಕೂಡ ಇಲ್ಲಿ ಇರ್ಬೇಕಂತೆ. ಅಮ್ಮ ಭಾಗ್ಯ, ಹೋಗಿ ಮಿತ್ರನ್ ಪಕ್ಕ ಕೂತ್ಕೊಮ್ಮ.